15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಬಿಬಿಎಚ್ಯು ಯೋಜನೆಯ ಅತ್ಯಾಧುನಿಕ ಪ್ರಯೋಗಶಾಲೆಗೆ ಶಾಸಕ ಎಚ್ಕೆ ಸುರೇಶ್ ಚಾಲನೆ ನೀಡಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಬಿಬಿಎಚ್ಯು ಯೋಜನೆಯ ಅತ್ಯಾಧುನಿಕ ಪ್ರಯೋಗಶಾಲೆಗೆ ಶಾಸಕ ಎಚ್ಕೆ ಸುರೇಶ್ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಬಡವರ್ಗದವರಿಗೆ ಖಾಸಗಿ ಲ್ಯಾಬೊರೇಟರಿಗಳಿಂದ ಅತಿ ಹೆಚ್ಚು ಹಣವನ್ನು ಪಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗುವ ಉದ್ದೇಶದಿಂದ ಸುಮಾರು 55 ಲಕ್ಷದ ವೆಚ್ಚದಲ್ಲಿ ಅತ್ಯಾಧುನಿಕ ಲ್ಯಾಬೊರೇಟರಿಗಳನ್ನು ಇಲ್ಲಿ ನೀಡಲಾಗುತ್ತದೆ. ಇದಕ್ಕಾಗಿ ನೂತನ ಪ್ರಯೋಗಶಾಲೆ ಸಿದ್ಧವಾಗಿದ್ದು, ಇದರಿಂದ ಸಾರ್ವಜನಿಕರ ಹಣ ಪೋಲಾಗದೆ ಅವರ ಉಪಯೋಗಕ್ಕೆ ಅನುಕೂಲವಾಗಲಿದೆ. ಹಿಂದೆ ಯಾವುದೇ ಪರೀಕ್ಷೆಗಳಿಗೆ ಜಿಲ್ಲೆ ಹಾಗೂ ರಾಜ್ಯಗಳಿಗೆ ತಪಾಸಣೆ ಹೋಗಬೇಕಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನುರಿತ ತಜ್ಞರಿಂದ ಇಲ್ಲೇ ಪರೀಕ್ಷೆ ನಡೆಸಿ ಆನ್ಲೈನ್ ಮೂಲಕ ಎಲ್ಲ ಸೌಲಭ್ಯಗಳು ಸಿಗುವ ಕೆಲಸ ಆಗಲಿದೆ ಎಂದರು. ಅಷ್ಟೇ ಅಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುವುದಲ್ಲದೆ ಬೇಕಾಗುವಂತಹ ಮಿಷನರಿ ಹಾಗೂ ವೈದ್ಯರು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲಿ ತರುವ ಸಂಬಂಧಪಟ್ಟ ಸಚಿವರ ಬಳಿ ಮನವಿ ಮಾಡಿದ್ದು, ಅದಕ್ಕೂ ಸಹ ಅವರಿಂದ ಅನುದಾನ ಬರಲಿದ್ದು ಅತಿ ಶೀಘ್ರದಲ್ಲಿ ಅದಕ್ಕೆ ಕಾಯಕಲ್ಪ ನೀಡಲಾಗುತ್ತದೆ. ಇಲ್ಲಿರುವ ಸವಲತ್ತುಗಳನ್ನು ಮೊದಲು ಸಾರ್ವಜನಿಕರು ಪಡೆಯಲು ಮುಂದಾಗಬೇಕು. ಅದರ ಜೊತೆ ಕೇವಲ ಖಾಸಗಿ ಆಸ್ಪತ್ರೆ ಲ್ಯಾಬೊರೇಟರಿಗಳಿಗೆ ಮುಖ ಮಾಡುವುದಲ್ಲದೆ ಈಗಾಗಲೇ ತಾಲೂಕಿನಲ್ಲಿ ಎಲ್ಲ ನುರಿತ ವೈದ್ಯರು ಇಲ್ಲೇ ಇದ್ದು ಎಲ್ಲ ಕಾಯಿಲೆಗೂ ಸೂಕ್ತ ಚಿಕಿತ್ಸೆ ನೀಡಲಿದ್ದಾರೆ ಎಂದರು. ವೈದ್ಯಾಧಿಕಾರಿ ವಸತಿ ನಿಲಯಗಳು ನಿರ್ಮಾಣವಾಗುತ್ತಿದ್ದು, ಕಳಪೆ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ಅದನ್ನು ತಡೆಹಿಡಿದು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಹಾಗೂ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಸಂಬಳ ನೀಡಿಲ್ಲ ಎಂಬ ವಿಷಯಕ್ಕೆ ಅವರು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಯಾರು ಗುತ್ತಿಗೆದಾರರಿರುತ್ತಾರೆ ಅವರಿಂದ ಸಂಬಳ ಹಾಕಿಸುವಂತೆ ಸೂಚಿಸಿದರು. ಸಂಬಂಧಪಟ್ಟ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಇರ್ತಕ್ಕಂಥ ಕೆಲಸವನ್ನು ಆಗುತ್ತೆ. ಅದ್ರ ಜೊತೆಯಲ್ಲಿ ಇವತ್ತು ಏನು ಹಿಂದೆ ಎಲ್ಲ ಒಂದು ರಿಪೋರ್ಟ್ಸ್ ಬೇಕು ಅಂತಾದರೆ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಹೋಗಬೇಕು, ರಾಜ್ಯ ಹೆಡ್ ಕ್ವಾರ್ಟರ್ಗೆ ಹೋಗಬೇಕಾಗಿತ್ತು. ಇಲ್ಲಿ ಆನ್ಲೈನ್ ಮುಖಾಂತರ ಇಲ್ಲಿಗೆ ಬರ್ತಕ್ಕಂಥದ್ದು ಅಂದರೆ ರಿಪೋರ್ಟ್ಸ್ಗಳನ್ನ ತರಿಸ್ತಕ್ಕಂಥದ್ದು. ಅಂದರೆ ಸಾರ್ವಜನಿಕರಿಗೆ ವೆಚ್ಚವನ್ನು ಕಡಿಮೆ ಆಗಬೇಕು, ಸಾರ್ವಜನಿಕರ ಆರೋಗ್ಯವೂ ಸುಧಾರಿಸಬೇಕು. ಆ ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ಈ ದಿನ ಉದ್ಘಾಟನೆಯನ್ನು ಮಾಡ್ತಾಯಿದ್ವಿ. ಇದರ ಪ್ರಯೋಜನವನ್ನು ಬೇಲೂರು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಪಡ್ಕೋಬೇಕು ಅಂತಕ್ಕಂಥದ್ದನ್ನು, ಯಾಕೆಂದರೆ ಏನು ಸವಲತ್ತಿದೆ ಅಂತಕ್ಕಂಥದ್ದನ್ನು ಪ್ರಥಮವಾಗಿ ನಾವು ತಿಳ್ಕೋಬೇಕು. ಅದಾದ ನಂತರ ರೋಗಿಗಳಿಗೆ ಯಾರೇ ಆಗಿದ್ರೂ ಸಹ ಅವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ನಮ್ಮ ವೈದ್ಯರುಗಳಿಗೆ ಸಿಕ್ಕಿದೆ, ಸಿಬ್ಬಂದಿಗಳಿಗೆ ಸಿಕ್ಕಿದೆ. ಅದರ ಸದುಪಯೋಗವನ್ನು ನಮ್ಮ ಏನು ರೋಗಿಗಳು ಪಡ್ಕೊಳ್ತಾರೆ. ಅದರ ಜೊತೆಯಲ್ಲಿ ಸಿಬ್ಬಂದಿಗಳು ಗಮನಕ್ಕೆ ತರ್ತಕ್ಕಂಥದ್ದನ್ನು ಅದು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈಗ ಒಂದಿಷ್ಟು ಸುಧಾರಣೆ ಬಂದಿದೆ. ಕಳೆದ 2 ವರ್ಷದಿಂದ ಹಾಸ್ಪಿಟಲ್ಲು ಪಾಪ ಇದು ವಿಶೇಷವಾಗಿ ನಮ್ಮ ಸುಧಾ ಮೇಡಮ್ ಚಾರ್ಜ್ ತಗೊಂಡ ಮೇಲೆ ಒಂದಿಷ್ಟು ಸಾರ್ವಜನಿಕರ ಆಸ್ಪತ್ರೆ ಒಂದಿಷ್ಟು ಹಿರಿಮೆಯನ್ನು ಗೌರವವನ್ನು ಹೆಚ್ಚಿಸ್ತಕ್ಕಂಥ ರಾತ್ರಿ 12-1 ಗಂಟೆನಲ್ಲಿ ನನಗೆ ಹಿಂದೆ ಫೋನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ವಿಜಯ್, ತಾಲೂಕು ಆಡಳಿತಾಧಿಕಾರಿ ಡಾಕ್ಟರ್ ಸುಧಾ, ಇಂಜಿನಿಯರ್ ರಶ್ಮಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು.